ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತು 1ನೇ ತಾರೀಕು ಜನವರಿ 2026. ಸೊ ಇವತ್ತು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಅಂದರೆ ಕ್ಯಾಲೆಂಡರ್ ಬದಲಾಗ್ತಾ ಇದೆ, ಆದರೆ ನಾವು ಬದಲಾಗ್ತಾ ಇದ್ದೀವಾ ಅದು ಗೊತ್ತಿಲ್ಲ, ಅದೊಂದು ಪ್ರಶ್ನೆ ಚಿಹ್ನೆ. ಸೊ ಹಾಗಾಗಿ ಈ ನಮ್ಮ ದಿಕ್ಕು ದೆಸೆ ಅಂತ ಏನು ಹೇಳ್ತೀವಿ, ಆ ದಿಕ್ಕು ದೆಸೆ ಉನ್ನತಿಯ ಕಡೆ ಹೋಗೋಕ್ಕೆ ನಮ್ಮ ಸಂಕಲ್ಪ ಇರಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅನಿಸುತ್ತೆ, ಓಕೆ ನನ್ನ ಹೋದ ವರ್ಷ ಹೇಗಿತ್ತೋ 2025 ಹೇಗಿತ್ತೋ 2026 ಹಂಗಿರಬಾರ್ದು, ಅದರಲ್ಲಿ ಎಲ್ಲ ಹೊಸತನ ಇರಬೇಕು, ಎಲ್ಲ ಚೆನ್ನಾಗಾಗಬೇಕು, ಹೊಸ ವರ್ಷದಲ್ಲಿ ಎಲ್ಲ ಖುಷಿಯಾಗಿರಬೇಕು ಅಂತ ನಮ್ಮೆಲ್ಲರಿಗೂ ಸಾಧಾರಣವಾಗಿ ಆ ಇಚ್ಛೆ ಏನೋ ಇರುತ್ತೆ. ಆದರೆ ಆ ಥರ ಆಗಬೇಕು ಅಂದರೆ ನಾವು 2025 ಯಾವ ತರಹದ ವ್ಯಕ್ತಿ ಆಗಿದ್ವೋ ಆ ಥರ 2026 ನಾವು ಆಗಿರಬಾರ್ದು. ನಮ್ಮಲ್ಲಿ ಆ ಚೇಂಜ್ ಇದ್ದರೆ ಮಾತ್ರ ನಮ್ಮ ರಿಯಾಲಿಟಿ, ನಮ್ಮ ವಾಸ್ತವ ಚೇಂಜ್ ಆಗುತ್ತೆ, ನಮ್ಮ ಸಿಚುವೇಶನ್, ಪರಿಸ್ಥಿತಿ ಎಲ್ಲನೂ ಚೇಂಜ್ ಆಗುತ್ತೆ. ಆದರೆ ನಮ್ಮಲ್ಲಿ ಸಾಧಾರಣವಾಗಿ ನಮಗೆ ಏನು ಇದೆ ಅಂದರೆ ನಾವು ಹಾಗೆ ಇರ್ತೀವಿ, ಆದರೆ ಸಮಯ ಹೋಗ್ತಾ ಹೋಗ್ತಾ ಎಲ್ಲನೂ ಸರಿಯಾಗಿಬಿಡ್ಬೇಕು, ಸಮಯ ಕಾಲಕ್ರಮೇಣದಲ್ಲಿ ಎಲ್ಲನೂ ಸರಿಯಾಗಿಬಿಡಬೇಕು, ಆದರೆ ನಾನು ಬದಲಾಗಲ್ಲ, ನಾನು ಹಾಗೆ ಇರ್ತೀನಿ ಅಂತ ನಮ್ಮ ಮನಸ್ಥಿತಿ ಹೆಚ್ಚಾಗಿ ನಮ್ಮದು ಹಾಗೆ ಇರೋದು. ಸೊ ಇದು ಅನ್ರಿಯಲಿಸ್ಟಿಕ್. ಈ ಅನ್ರಿಯಲಿಸ್ಟಿಕ್ ಆಗಿ ನಾವೇನು ನಡೆಸ್ತಾ ಇದ್ದೀವಿ ನಮ್ಮ ಜೀವನ, ಅದರಿಂದನೇ ನಮ್ಮ ಪರಿಸ್ಥಿತಿ ಬದಲಾಗ್ತಾ ಇಲ್ಲ. ಜನರು ಏನು ಅನ್ಕೋತಾರೆ ಅಂದರೆ ಇನ್ ಟೈಮ್ ಹೇಳ್ತಾರ, ಸಮಯ ಎಲ್ಲವನ್ನ ಗುಣಪಡಿಸ್ಬಿಡುತ್ತೆ, ಕಾಲಕ್ರಮೇಣದಲ್ಲಿ ನಾವೆಲ್ಲ ಕಲ್ತ್ಕೋತೀವಿ, ಎಲ್ಲರಿಗೂ ಬುದ್ಧಿ ಬರುತ್ತೆ, ಕಾಲಕ್ರಮೇಣ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ನಾವು ಅನ್ಕೋತೀವಿ ನಾವೇನು ಮಾಡೋ ಅಷ್ಟಿಲ್ಲ, ಇನ್ನೊಂದು 10 ವರ್ಷ ಆದಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ಆದರೆ ನಾವೇನು ಅರ್ಥ ಮಾಡ್ಕೋತಾ ಇಲ್ಲ ಅಂದರೆ ಸಮಯ ಅನ್ನೋದು ಒಂದು ನ್ಯೂಟ್ರಲ್ ಎಂಟಿಟಿ. ಅದು ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ಒಳ್ಳೇದು ಕೆಟ್ಟದ್ದು ಮಾಡ್ತಾ ಇರೋದು ನಾವು ಮಾಡ್ತಾ ಇರೋ ಆ್ಯಕ್ಷನ್ಸ್ ಅಥವಾ ನಮ್ಮ ಕರ್ಮಗಳು. ಸೊ ಒಂದು ಟೊಮ್ಯಾಟೊ ಹಣ್ಣನ್ನು ಕಾಲಕ್ಕೆ ಬಿಟ್ಬಿಟ್ರೆ, ಅಥವಾ ಒಂದು ಆ್ಯಪಲ್ ಹಣ್ಣನ್ನು ಕಾಲಕ್ಕೆ ಬಿಟ್ಬಿಟ್ರೆ, ಎಲ್ಲ ಸಮಯಕ್ಕೆ ಕಾಲಕ್ರಮೇಣದಲ್ಲಿ ಟೊಮ್ಯಾಟೊ ಹಣ್ಣು ಇನ್ನೂ ಚೆನ್ನಾಗಾಗತ್ತೆ ಅಂತ ಹಾಗೆ ಬಿಟ್ಬಿಟ್ರೆ ಅದು ಕೊಳ್ತೋಗ್ಬಿಡುತ್ತೆ. ಸೊ ಸಮಯ ಅನ್ನೋದು ಅದನ್ನು ನಮ್ಮನ್ನ ಕೊಳ್ತಂಗೂ ಮಾಡ್ಬೋದು, ಸೊ ನಾವು ಸರಿಯಾದದನ್ನು ಮಾಡದೇ ಇದ್ರೆ. ಯಾಕಂದರೆ ಒಂದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಹಾವು ಏಣಿ ಆಟದಲ್ಲಿ ಹಾವೂ ಇದೆ, ಏಣಿನೂ ಇದೆ. ಅಂದರೆ ಏನು ಅರ್ಥ ಅಂದರೆ ನಮಗೆ ಎವಲ್ಯೂಷನ್ನು ಆಗ್ಬೋದು, ಡೆವಲ್ಯೂಷನ್ನು ಆಗ್ಬೋದು. ಅಂದರೆ ಉನ್ನತಿಯ ಕಡೆನೂ ಹೋಗ್ಬೋದು, ಅವನತಿಯ ಕಡೆನೂ ಹೋಗ್ಬೋದು. ಎರಡೂ ಪಾಸಿಬಿಲಿಟಿ ಇದೆ ಸಮಯ ಹೋಗ್ತಾ ಹೋಗ್ತಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಇನ್ನೊಂದು ಏನು ಅಂದರೆ, ನಾವೆಲ್ಲರೂ ನ್ಯೂ ಇಯರ್ ರೆಸಲ್ಯೂಷನ್ ಏನೋ ಮಾಡ್ತೀವಿ, ಎಲ್ಲರೂ ಒಂದು ರೆಸಲ್ಯೂಷನ್ ಇಟ್ಕೊಳ್ತಾರೆ. ನಾನು ಇದನ್ನು ಮಾಡಬೇಕು, ಈ ಥರ ಗೋಲ್ಸ್ ಏನೇನೋ ಇಟ್ಕೋತಾರೆ, ಚೇಂಜ್ ಆಗಬೇಕು, ನನ್ನನ್ನು ನಾನು ಬದಲಾಯಿಸ್ಕೋಬೇಕು ಅಂತ. ಆದರೆ ನಮ್ಮಲ್ಲಿ ಒಂದು ಚೇಂಜ್ ತರಬೇಕು ಅಂದರೆ ಮೊದಲು ನಾವು ಈಗಾಗಲೇ ಏನು ಮಾಡ್ತಾ ಇದ್ದೀವೋ ಅದನ್ನು ಮಾಡೋದನ್ನು ನಿಲ್ಲಿಸ್ಬೇಕು. ಏನು ತಪ್ಪನ್ನು ಮಾಡ್ತಾ ಇದ್ದೀವೋ ಅದನ್ನು ಮಾಡೋದನ್ನು ನಿಲ್ಲಿಸ್ದಾಗ್ಲೇ ನಾವು ಹೊಸದನ್ನು ಮಾಡೋದಕ್ಕೆ ಸಾಧ್ಯ. ಒಂದು ಟರ್ನ್ ತಗೋಬೇಕು ಅಂದರೆ ನಾವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವೋ ಅಲ್ಲಿಂದ ನಾವು ಸ್ಲೋ ಡೌನ್ ಮಾಡಿ ಆಮೇಲೆ ನಿಂತು ಆಮೇಲೆ ಇನ್ನೊಂದು ಡೈರೆಕ್ಷನ್ ತಿರುಗಕ್ಕೆ ಸಾಧ್ಯ. ಸೊ ಆ ಚೇಂಜ್ ಏನಿದೆ ಅದು ನಮ್ಮ ಇಂಟರ್ನಲ್, ಆಂತರಿಕವಾದ ಬದಲಾವಣೆ ಆಗಿರಬೇಕು. ಅಂದರೆ ನಮ್ಮ ಪರ್ಸೆಪ್ಷನ್ ಏನು, ನಮ್ಮ ಅರಿವಿದೆ, ಗ್ರಹಿಕೆಯ ಶಕ್ತಿ ಇದೆ, ಅಥವಾ ನಮ್ಮ ಐಡಿಯಾ, ನಮ್ಮ ಕಾನ್ಸೆಪ್ಟ್ಸ್ ಏನಿದೆ, ನಮ್ಮ ಥಾಟ್ಸು, ನಮ್ಮ ಆ್ಯಟಿಟ್ಯೂಡು, ನಮ್ಮ ಹ್ಯಾಬಿಟ್ಸು, ನಮ್ಮ ಬಿಹೇವಿಯರು, ಅದೆಲ್ಲವೂ ಆಂತರಿಕವಾಗಿ ನಮ್ಮಲ್ಲಿ ಆ ಬದಲಾವಣೆ ಬರಬೇಕು. ಬರೀ ಹೊರಗಡೆಯಿಂದ ನಾನು ಸಣ್ಣ ಆಗ್ತೀನಿ, ಅಥವಾ ನಾನು ಕಮ್ಮಿ ತಿಂತೀನಿ, ಅಥವಾ ನಾನು ಜಿಮ್ಗೆ ಹೋಗ್ತೀನಿ, ಅಥವಾ ನಾನು ಟ್ರೆಕ್ಕಿಂಗ್ ಹೋಗ್ತೀನಿ, ಸೊ ಹೊರಗಡೆಯಿಂದ ಈ ಥರ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆಂತರಿಕವಾಗಿ ನಮ್ಮಲ್ಲಿ ಒಂದು ಬದಲಾವಣೆ ಬರೋಕ್ಕೆ ಒಂದು ಪ್ರಯತ್ನವನ್ನು ಖಂಡಿತ ಮಾಡಬೇಕು. ಸೊ ಅದನ್ನೇ ನಾವು ಯಾರೂ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಈ ಬದಲಾವಣೆ ಏನಿದೆ ಅದನ್ನೇ ಜನರು ರೆಸಲ್ಯೂಷನ್ ಅಂತ ಹೇಳ್ತಾರೆ. ಆದರೆ ಇದು ಒಂದು ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಹೇಳಬೇಕು ಅಂದರೆ ಸಂಕಲ್ಪ ಅಂತ ಒಂದು ಪದ ಇದೆ. ಯಾರಾದರೂ ಪೂಜೆ ಎಲ್ಲ ಮಾಡೋಕ್ಕೆ ಮುಂಚೆ ಸಂಕಲ್ಪ ಮಾಡ್ತಾರೆ. ಸೊ ಆ ಥರ. ಸೊ ನಿಜವಾಗ್ಲೂ ನಾವು ಯಾವುದಕ್ಕೆ ರೆಸಲ್ಯೂಷನ್ ತಗೋಬೇಕು, ಯಾವುದಕ್ಕೆ ಸಂಕಲ್ಪವನ್ನು ತಗೋಬೇಕು ಅಂದರೆ ಅದು ಒಂದು ಪ್ರಮಾಣ ತಗೊಂಡಂಗೆ, ಏನು ಪ್ರಮಾಣ ವಚನ ತಗೋತಾರಲ್ಲ ಆ ಥರ. ಯಾವುದಕ್ಕೆ ಅಂದರೆ ಎವಲ್ಯೂಷನ್ಗೆ, ವಿಕಸನ ಆಗೋದಕ್ಕೆ. ಯಾಕಂದರೆ ಈ ವಚನವನ್ನು ಯಾರು ಪ್ರಮಾಣ ವಚನವನ್ನು ಅಥವಾ ಸಂಕಲ್ಪವನ್ನು ಮಾಡಲ್ವೋ, ಯಾರು ಈ ಎವಲ್ಯೂಷನ್ಗೆ ಈ ಸಂಕಲ್ಪವನ್ನು ಮಾಡಲ್ವೋ
ಅವರು ಡಿವಾಲ್ವ್ ಆಗೋದು ಖಂಡಿತ, ಅಂದರೆ ಅವನತಿಯ ಕಡೆ ಹೋಗೋದು ಖಂಡಿತ. ಯಾಕಂದರೆ ಎವಲ್ಯೂಷನ್ ಅನ್ನೋದು ಆಟೋಮ್ಯಾಟಿಕ್ ಅಲ್ಲ. ನಾನು ಏನೇ ಮಾಡ್ದಿರ ಸುಮ್ಮನೆ ಕೂತಿದ್ರೆ ನಾನು 10 ವರ್ಷ ಆದಮೇಲೆ ಇವಾಲ್ವ್ ಆಗಿಬಿಡ್ತೀನಿ ಅಥವಾ ನನ್ನಲ್ಲಿ ಉನ್ನತಿ ಆಗುತ್ತೆ ಅನ್ನೋದು ಅದು ಖಂಡಿತ ತಪ್ಪು. ಯಾಕಂದರೆ ಈ ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಏನಿದೆ ಅದು ಕೂಡ ಒಂದು ಹಾಸ್ಯಾಸ್ಪದವಾದದ್ದು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಮಂಗನಿಂದ ಮಾನವ ಅಂತ. ಮಂಗಗಳೆಲ್ಲ ಕಾಲಕ್ರಮೇಣದಲ್ಲಿ ಮಾನವರಾಗ್ಬಿಟ್ರು, ಅದು ಎವಲ್ಯೂಷನ್ ಅಂತ ಸೈನ್ಸಲ್ಲಿ ಹೇಳ್ತಾರೆ. ಅದು ತಪ್ಪಾಗಿ ಪ್ರೊಪಗೇಟ್ ಮಾಡಿದ್ದಾರೆ. ಹಂಗಿದ್ರೆ ಕಾಡಲ್ಲಿರೋ ಮಂಗಗಳೆಲ್ಲ ಮನುಷ್ಯರಾಗಬೇಕಿತ್ತು, ಆ ಥರ ಆಗ್ತಾ ಇಲ್ಲ. ಮಂಗಗಳು ಯಾವತ್ತೂ ಮನುಷ್ಯರಾಗಲ್ಲ. ಸೊ ಆ ಎವಲ್ಯೂಷನ್ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಸ್ಪಿರಿಚುವಲ್ ಎವಲ್ಯೂಷನ್, ನಮ್ಮ ಆತ್ಮದ ವಿಕಸನ ಏನಿದೆ ಅದ್ರ ಬಗ್ಗೆ ಹೇಳ್ತಾ ಇರೋದು. ಸೊ ಈ ಎವಲ್ಯೂಷನ್ ಅನ್ನೋದು ಬೈ ಚಾನ್ಸ್ ಆಗ್ಬಿಡಲ್ಲ, ಜಸ್ಟ್ ಬೈ ಚಾನ್ಸ್ ಅಂತ ಹೇಳ್ತಾರಲ್ಲ, ಫ್ಲೂಕಲ್ಲಿ ಎವಲ್ಯೂಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಶ್ರಮವನ್ನು ಪಡಬೇಕು, ಒಂದು ಎಫರ್ಟನ್ನು ಹಾಕಬೇಕು. ಪ್ರಜ್ಞಾಪೂರ್ವಕವಾಗಿ ಇದಕ್ಕೆ ಒಂದು ಶ್ರಮವನ್ನು ಹಾಕಿ ಎವಲ್ಯೂಷನ್ ಕಡೆಗೆ ಹೋಗೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಯಾಕಂದರೆ ಈ ಬ್ರಹ್ಮಾಂಡದಲ್ಲಿ ಅಪ್ ಆ್ಯಂಡ್ ಡೌನ್, ಹೈಯರ್ ಆ್ಯಂಡ್ ಲೋವರ್ ಯಾವಾಗಲೂ ಇರುತ್ತೆ. ಸೊ ಯಾರು ಇದಕ್ಕೆ ಫುಲ್ ಕಮಿಟ್ ಆಗಿಲ್ಲ, ನಾನು ಮೇಲ್ಗಡೆ ಹೋಗಬೇಕು ಅಂತ ಕಮಿಟ್ ಆಗಿಲ್ವೋ ಅದು ಕೆಳಗಡೆ ಹೋಗೋದು ಗ್ಯಾರಂಟಿ. ಯಾಕಂದರೆ ಬರೀ ಅದೇ ಜಾಗದಲ್ಲಿ ನಿಂತ್ಕೊಳ್ಳೋದಕ್ಕೂ ತುಂಬ ಶ್ರಮ ಪಡಬೇಕು. ನಾನು ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಯಾವ ಸ್ಥಿತಿಯಲ್ಲಿ ಇದ್ದೀನೋ ಅದೇ ಸ್ಥಿತಿಯಲ್ಲಿ ಇರ್ತೀನಿ ಅಂದರೂ ಕೂಡ ಅದಕ್ಕೂ ಕೂಡ ಎವಲ್ಯೂಷನರಿ ಆ್ಯಕ್ಷನ್ ಮಾಡಲೇಬೇಕು. ಈ ಬ್ರಹ್ಮಾಂಡ ಡಿಸೈನ್ ಆಗಿರೋದೇ ಹಾಗೆ. ಸೊ ಹೇಗೆ ಒಂದು ಸೈಕಲ್ ಮೇಲೆ ಕಾಲು ಪೆಡಲ್ ಮೇಲೆ ಇಟ್ಕೊಂಡು ನಾನು ಮುಂದೆ ಹೋಗಲ್ಲ ಹಾಗೆ ಇರ್ತೀನಿ ಅಂದರೆ ಆಗಲ್ಲ, ಸ್ವಲ್ಪ ಸಮಯದಲ್ಲಿ ಬಿದ್ದೇ ಬೀಳ್ತೀವಿ. ಸೊ ಅದು ಮುಂದೆ ಹೋಗೋಕ್ಕೆ ಏನು ಶ್ರಮವನ್ನು ಪಡಬೇಕು ಅದು ಮಾಡಲೇಬೇಕು. ಸೊ ಹೀಗೆ ನಾವು ಏನು ನ್ಯೂ ಇಯರ್ ರೆಸಲ್ಯೂಷನ್ ತಗೊಳ್ಳೋದೇನೋ ಒಳ್ಳೆಯದು, ಆದರೆ ನಾವೆಲ್ಲ ತುಂಬ ಸೂಪರ್ಫಿಷಿಯಲ್ ಆಗಿ ರೆಸಲ್ಯೂಷನ್ಸ್ ಮಾಡ್ತೀವಿ. ಆದರೆ ವೇದಿಕೆ ಏನು ಹೇಳ್ತಾ ಇದೆ ಅಂದರೆ ನೀವು ನಿಜವಾಗ್ಲೂ ಏನೋ ಒಂದು ರಿಸಾಲ್ವ್ ಮಾಡ್ತಾ ಇದ್ದೀರಾ, ರೆಸಲ್ಯೂಷನ್ ತಗೋತಾ ಇದ್ದೀರಾ, ಸಂಕಲ್ಪ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಉನ್ನತಿಗಾಗಿರಲಿ, ನಿಮ್ಮ ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ತಿಂದ ಹೊರಗೆ ಬರೋದಕ್ಕೆ ಆಗಿರಲಿ ಅಂತ ಹೇಳ್ತಾ ಇದೆ. ಸೊ ಇದನ್ನು ಹೇಳ್ತಾ ಈ ಹೊಸ ವರ್ಷಕ್ಕೆ ನಿಮ್ಗೆಲ್ಲರಿಗೂ ಶುಭಾಶಯಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.